ಹಾಯ್ ಆಲ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶ್ರೀವಿದ್ಯಾ ರಾಮಚಂದ್ರ. ಇವತ್ತು ನನ್ನ ಸೆಕೆಂಡ್ ಬ್ಲಾಗ್ ಮಾಡ್ತಿದ್ದೀನಿ. ನಾನು ಡೈನಿಂಗ್ ಹಾಲ್ ಮೇಕ್ ಓವರ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇದು ನಮ್ಮ ಮನೆ ಹಳೆ ಡೈನಿಂಗ್ ಟೇಬಲ್. ತುಂಬ ಹಳೇದಾಗಿತ್ತು, 13 ಇಯರ್ಸ್ ಆಗಿತ್ತು ತೊಗೊಂಡು. ನಮ್ಮ ಡೈನಿಂಗ್ ಹಾಲ್ ಚಿಕ್ಕದಾಗಿರೋದ್ರಿಂದ ಈ ಡೈನಿಂಗ್ ಟೇಬಲ್ ಹೆವಿ ಮತ್ತು ಸ್ಪೇಸ್ ಆಕ್ಯುಪೈ ಆಗ್ತಿತ್ತು ಅನ್ನಿಸ್ತಿತ್ತು. ಅದಕ್ಕೆ ನಾನು ಇನ್ವಿಸಿಬಲ್ ಬೆಡ್ಸ್ ಅನ್ನೋ ಕಂಪ್ನಿಯಿಂದ ಡೈನಿಂಗ್ ಟೇಬಲ್ ತೊಗೊಂಡೆ. ಲಿಂಕ್ ಬೇಕಾದರೆ DM ಮಾಡಿ ಹೇಳ್ತೀನಿ. ಇದೇ ಡೈನಿಂಗ್ ಟೇಬಲ್ಲು, ಕನ್ಫ್ಯೂಸ್ ಆಗಬೇಡಿ. ಇದು ಫೋಲ್ಡಬಲ್ ಡೈನಿಂಗ್ ಟೇಬಲ್, ಚೇರ್ಸ್ ಕೂಡ ಫೋಲ್ಡಬಲ್ ಆಗಿರುತ್ತೆ. ನಿಮಗೆ ಇದನ್ನು ಹಿಂದೆಗಡೆ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಕಡೆ ತನಕ ನೋಡಿ. ಈ ಪಿಚ್ವಾಯಿ ವಾಲ್ಪೇಪರ್ನ ಅಮೆಝಾನಿಂದ ತರಿಸ್ದೆ. ಈ ಗ್ರೇನ್ ಕಲರ್ ಡೈನಿಂಗ್ ಏರಿಯಾ ಇದೆಯಲ್ಲ, ಇದಕ್ಕೆ ಹಾಕೋಣ ಅಂತ ತರಿಸ್ದೆ. ಪೇಪರ್ ಮೆಟೀರಿಯಲ್ ಆಗಿರೋದ್ರಿಂದ ಸರಿ ಹೋಗಲಿಲ್ಲ. ನಾವಿಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಅದಕ್ಕೆ. ಸೊ ಐಡಿಯಾ ಮಾಡಿ ಇದನ್ನು 2 ಪಾರ್ಟ್ಸ್ ಕಟ್ ಮಾಡಿ ಈ ಕಡೆ ಮತ್ತು ಆ ಕಡೆ ವಾಲ್ಗೆ ಹಾಕಿದ್ವಿ. ಐಡಿಯಾ ಹೇಗಿದೆ? ವಾಲ್ಪೇಪರ್ನ ನಾವು ಕೂಡ ಫಸ್ಟ್ ಟೈಮ್ ಹಾಕಿದ್ದು. ಇದರಲ್ಲಿ ಫಸ್ಟು ಎಕ್ಸ್ಟ್ರಾ ವೈಟ್ ಪಾರ್ಟ್ ಇರುತ್ತಲ್ಲ, ಇದನ್ನು ಸಿಸರಲ್ಲಿ ಕಟ್ ಮಾಡ್ಕೋಬೇಕು. ಆಮೇಲೆ ಅಳತೆ ತೊಗೋಬೇಕು. ಅಳತೆ ತೊಗೊಳಕ್ಕೆ ಹಿಂದೆಗಡೆನೇ ಮೆಷರಿಂಗ್ ಲೈನ್ಸ್ ಕೊಟ್ಟಿದ್ದಾರೆ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಈಸಿಯಾಗಿ ಕೂಡ ಕಟ್ ಮಾಡಿದ್ವಿ ನಾವು. ವಾಲ್ಪೇಪರ್ನ ಇಬ್ಬರು ಹಾಕಿದ್ರೆ ಈಸಿ ಆಗುತ್ತೆ. ಒಬ್ಬರು ಸ್ವಲ್ಪ ಬ್ಯಾಕಲ್ಲಿರೋ ನಾನ್ ಗ್ಲೂಡ್ ಪೇಪರ್ನ ಎಳಿಬೇಕು, ಸ್ವಲ್ಪ ಶಕ್ತಿ ಬೇಕು ಇದಕ್ಕೆ. ಇನ್ನೊಬ್ಬರು ಬಬಲ್ ಅಥವಾ ರಿಂಕಲ್ ಬರದೇ ಇರೋ ಥರ ಸ್ಲೋವಾಗಿ ಪ್ರೆಸ್ ಮಾಡಬೇಕು. ಗ್ಲೂ ಪೇಪರ್ನ ಸ್ಲೋ ಆಗಿ ಎಳಿತಿದ್ದ ಹಾಗೇ ಇನ್ನೊಬ್ಬರು ಅದನ್ನು ಪ್ರೆಸ್ ಮಾಡಬೇಕು. ಬಬಲ್ ರಿಂಕಲ್ ಏನಾದರೂ ಬಂದರೆ ATM ಕಾರ್ಡ್ ಥರದ್ದು ಯಾವುದಾದ್ರು ಫ್ಲ್ಯಾಟ್ ಆಗಿರೋರು ತೊಗೊಂಡು ಈಸಿಯಾಗಿ ಅದನ್ನ ಮೇಲೆ ಪ್ರೆಸ್ ಮಾಡಿದ್ರೆ ಹೊಟ್ಟೋಗುತ್ತೆ. ವಾಲ್ಪೇಪರ್ ಅಂಟಿಸಿದ್ಮೇಲೆ ಹೀಗೆ ಔಟ್ಕಮ್ ಬಂದಿದೆ. ಹೇಗಿದೆ? ಚೆನ್ನಾಗಿದೆಯಾ? ಈಗ ವಾಲ್ಪೇಪರ್ ಮೇಲೆ ಬಾರ್ಡರ್ ಕೊಡೋಣ ಅಂತ ಪೇಂಟ್ ಮಾಡ್ತಿದ್ದೀನಿ. ಈ ವರ್ಕ್ ಮಾಡೋಕ್ಕೆ ನಮಗೆ ಸುಮಾರು 14 ಗಂಟೆ ಬೇಕಾಯಿತು. ವಾಲ್ಪೇಪರ್ ಹಾಕೋಕ್ಕೆ 4 ಗಂಟೆ, ಪೇಂಟ್ ಮಾಡೋಕ್ಕೆ ಒಂದು 10 ಅವರ್ ಬೇಕಾಯಿತು. ಇನ್ವಿಸಿಬಲ್ ಬೆಡ್ಸ್ ಇಂದ ಈ ಡೈನಿಂಗ್ ಟೇಬಲ್ ತೊಗೊಂಡಿರೋದು. ಇದು ಕಂಪನಿ ಹೆಸರು. ಇದ್ರ ಶೋರೂಮು ಕೋರಮಂಗಲದಲ್ಲಿದೆ, ಬ್ಯಾಂಗ್ಳೂರಲ್ಲಿ. ನೀವು ಬೇಕಾದರೆ ಹೋಗಿ ಟ್ರೈ ಮಾಡ್ಬೋದು. ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ನಿಮಗೆ ಸಿಗತ್ತೆ ಇದ್ರ ಡೀಟೇಲ್ಸು. ಡೈನಿಂಗ್ ಟೇಬಲ್ ಜೊತೆ ನಾರ್ಮಲಾಗಿ 4 ಚೇರ್ನ ಆಫ್ ಮಾಡ್ಕೊಂಡಿದ್ದೆ ನಾನು. ಈ 4 ಚೇರು ಐಕ್ಯಾ ಕಂಪ್ನಿದಾಗಿರುತ್ತೆ. ಈಸಿ ಫೋಲ್ಡಬಲ್ ಆಗಿರುತ್ತೆ. ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಆರಾಮಾಗಿ ಸಸ್ಟೈನ್ ಆಗುತ್ತೆ. ಬಟ್ ನನ್ನ ಸಜೆಷನ್ ಏನು ಅಂದರೆ, ನೀವೇ ಹೋಗಿ ಒಂದು ಸತಿ ಟೆಸ್ಟ್ ಮಾಡಿ, ಟ್ರೈ ಮಾಡಿ, ಕೂತ್ಕೊಂಡು ನೋಡಿ. ಐಕ್ಯಾದಲ್ಲಿ ಈ ಚೇರ್ಸ್ ಅವೈಲೇಬಲ್ ಇದೆ. ನೀವೇನಾರು ವಿತೌಟ್ ಚೇರ್ಸ್ ಆಫ್ ಮಾಡ್ಕೊಳ್ಳೋದಾದರೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಚೇರ್ಸ್ ಕೂಡ ಸಿಗತ್ತೆ. ಬೇಕಾದರೆ ಅದನ್ನೇ ತಗೊಳ್ಳಿ. ಈ ಚೇರಿನ ಬೆಲೆ ಸರಿಸುಮಾರು 899 ಆಯಿತು. ನಮ್ಮ ಮನೇಲಿ 5 ಜನ ಇರೋದ್ರಿಂದ 1 ಚೇರ್ ಎಕ್ಸ್ಟ್ರಾ ನಾವು ಐಕ್ಯಾದಲ್ಲಿ ಪರ್ಚೇಸ್ ಮಾಡಿದ್ವಿ. ಹಿಂದೆಗಡೆ 4 ಚೇರ್ ಕಂಫರ್ಟಬಲ್ ಆಗಿ ಇಡ್ಬೋದು. 1 ಚೇರ್ನ ನಾವು ಆಚೆ ಕಡೆನೇ ಇಟ್ಕೊತೀವಿ. ನಮ್ಮನೆ ಇಂಟೀರಿಯರ್ಸು ನಮಗೆ ಬೇಕಾದ ರೀತಿ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ ಅಲ್ವಾ? ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.